ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬೆಂಗಳೂರಿನ ತಂತ್ರಜ್ಞಾನ ಇಂಧನ ಅವ್ಯವಸ್ಥೆಯಿಂದ ಕೇರಳದ ಮಂಜಿನ ರಸ್ತೆಗಳವರೆಗೆ ಪ್ರತಿ ಕಿಲೋಮೀಟರ್ ಒತ್ತಡದ ಪದರವನ್ನು ಚೆಲ್ಲುವಂತೆ ಭಾಸ ಆಗುತ್ತೆ. ಇಲ್ಲಿನ ಸ್ಕೈಲೈನ್ಗಳು ನನಗೆ ತೆಂಗಿನ ಮರಗಳಾಗಿ ಮಸುಕಾಗುತ್ತೆ. ಇಲ್ಲಿನ ಟ್ರಾಫಿಕ್ ಶಬ್ದ ಪಕ್ಷಿಗಳ ಹಾಡುಗಳಾಗಿ ಬದಲಾಗುತ್ತೆ. ನಮ್ಮ ಮೊದಲ ನಿಲ್ದಾಣ ಅಲೆಪೆ. ಇಲ್ಲಿ ಸಮಯವು ಅದರ ಹಿನ್ನೀರುಗಳಿಗಿಂತ ನಿಧಾನವಾಗಿ ಹರಿಯುವ ಭೂಮಿಯಾಗುತ್ತೆ. ನಂತರ ನಮ್ಮ ಪ್ರಯಾಣ ತಿರುವನಂತಪುರಂ ಕಡೆ ಸಾಗಿತ್ತು. ಅಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆ ಒಟ್ಟಿಗೆ ನೃತ್ಯ ಮಾಡ್ತವೆ ಮತ್ತು ಅಂತಿಮವಾಗಿ ಬಂಡೆಗಳು ಸಮುದ್ರವನ್ನು ಚುಂಬಿಸುವ ಮತ್ತು ಸೂರ್ಯಾಸ್ತಗಳು ಚಿಕಿತ್ಸೆಯಂತೆ ಭಾಸವಾಗುವ ವರ್ಕಲ. ಪ್ರತಿ ತಿರುವು ಒಂದು ಹೊಸ ಕಥೆಯನ್ನು ಹೇಳ್ತಾ ಹೋಗುತ್ತೆ. ಬನ್ನಿ, ದೇವರ ಸ್ವಂತ ನಾಡಿಗೆ 4 ರಿಂದ 5 ದಿವಸ ಏನಾದರೂ ನೀವು ಟ್ರಿಪ್ಗೆ ಪ್ಲಾನ್ ಮಾಡಿದರೆ ಅದಕ್ಕೆ ಬೇಕಾಗಿರೋ ಕೆಲವು ವಿಚಾರಗಳನ್ನು ಈ ವಿಡಿಯೋ ಮೂಲಕ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಬೆಂಗಳೂರಿನಿಂದ ಅಲೆಪೆಗೆ ರಸ್ತೆಯ ಮೂಲಕ ಪ್ರಯಾಣ ಮಾಡೋದು ಒಂದು ರಮಣೀಯ ಮತ್ತು ಜನಪ್ರಿಯ ಪ್ರವಾಸವಾಗಿದೆ. ವಿಶೇಷವಾಗಿ ನೀವು ಪಶ್ಚಿಮ ಘಟ್ಟಗಳು ಮತ್ತು ಕೇರಳದ ಹಚ್ಚ ಹಸಿರಿನ ಗ್ರಾಮಾಂತರದ ಮೂಲಕ ದೀರ್ಘವಾದ ಡ್ರೈವ್ಗಳನ್ನು ಆನಂದಿಸುತ್ತಿದ್ದರೆ ನೀವು ಬೆಂಗಳೂರಿನಿಂದ ಹೊಸೂರು, ಕೃಷ್ಣಗಿರಿ, ಸೇಲಂ, ಕೊಯಮತ್ತೂರು, ಪಾಲಕ್ಕಾಡ್, ಕೊಚ್ಚಿ ಮಾರ್ಗವಾಗಿ ಅಲಪೆಯನ್ನು ತಲುಪಬಹುದು. ಬೆಂಗಳೂರಿನಿಂದ ಸುಮಾರು 620 ಕಿಲೋಮೀಟರ್ ದೂರದಲ್ಲಿರೋ ಈ ಪ್ರಯಾಣ ನಿಮಗೆ 11 ರಿಂದ 12 ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತೆ. ಬಹುತೇಕ ಸಂಪೂರ್ಣ ಮಾರ್ಗದ ಉದ್ದಕ್ಕೂ ನಿಮಗೆ 4 ಲೇನ್ ಹೆದ್ದಾರಿ ಇರುತ್ತೆ. ನೀವು ಕೊಚ್ಚಿ ಹತ್ತಿರ ಹೋಗ್ತಿದ್ದಾಗೆ ನಿಮಗೆ ರಶ್ ಅಂತ ಅನಿಸುತ್ತೆ ಮತ್ತು ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ. ಬೆಂಗಳೂರಿಂದ ನೀವು ರೈಲ್ನಲ್ಲಿ ಪ್ರಯಾಣ ಮಾಡ್ತೀನಿ ಅಂದರೆ ನಿಮಗೆ ಟ್ರಿವೆಂಡ್ರಮ್ ಎಕ್ಸ್ಪ್ರೆಸ್ ಅಲೆಪೆಗೆ ಡೈರೆಕ್ಟ್ ರೈಲ್ ಇದೆ. ಬೆಂಗಳೂರು KSRCT ಜಂಕ್ಷನಿಂದ ಹತ್ಬೋದು, ಇಲ್ಲ ಅಥವಾ ಬೆಂಗಳೂರು ಕಾಂಟೋನ್ಮೆಂಟ್ ನಿಲ್ದಾಣದಿಂದ ನೀವು ಹತ್ಬೋದು. ನಿಮಗೆ ಬೆಂಗಳೂರಿಂದ ಡೈರೆಕ್ಟಾಗಿ ಅಲೆಪೆಗೆ ರೈಲ್ ಇದೆ, ಆದರೆ ನೀವು ಸ್ವಲ್ಪ ಅಡ್ವಾನ್ಸಾಗಿ ಬುಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಲ್ಲ ರೈಲ್ಗಳು ಕೂಡ ಪ್ರತಿ ದಿವಸ ಚಲಿಸೋದಿಲ್ಲ. ಕೆಲವೊಂದು ರೈಲ್ಗಳು ವಾರಕ್ಕೊಂದ್ಸರಿ ಕೂಡ ಇರುತ್ತೆ. ಫ್ಲೈಟಲ್ಲಿ ಪ್ರಯಾಣ ಮಾಡೋರಿಗೆ ಬೆಂಗಳೂರಿಂದ ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಡೈರೆಕ್ಟ್ ಫ್ಲೈಟ್ ಇದೆ. ಇನ್ನೊಂದು ನಿಯರೆಸ್ಟ್ ಪ್ಲೇಸ್ ಅಂತ ಅಂದರೆ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಕೂಡ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಕೊಚ್ಚಿಯಿಂದ ನೀವು ಟ್ಯಾಕ್ಸಿ ಮಾಡ್ತೀನಿ ಅಂದರೆ ನಿಮಗೆ ಪ್ರಯಾಣ 2 ರಿಂದ 2.5 ತಾಸು ಆಗುತ್ತೆ. ತಿರುವನಂತಪುರಂನಿಂದ ಅಲೆಪೆಗೆ ಹೋಗೋದಕ್ಕೆ ರಸ್ತೆ ಪ್ರಯಾಣಕ್ಕೆ ಸುಮಾರು 4 ತಾಸುಗಳು ತೆಗೆದುಕೊಳ್ಳುತ್ತೆ. ವೀಕ್ಷಕರ, ನಮ್ಮ ಪ್ರಯಾಣ ಕಾರ್ನಲ್ಲಿ ರಾತ್ರಿ 8 ಗಂಟೆಗೆ ಶುರುವಾಯಿತು. ಅಲೆಪೆಯನ್ನು ತಲುಪೋದಕ್ಕೆ ಬೆಳಗ್ಗೆ 8:30 ಆಯಿತು. ಅಂದರೆ ಕಾರ್ ಮೂಲಕ ಪ್ರಯಾಣ ಮಾಡೋದಕ್ಕೆ ನಮಗೆ 12 ರಿಂದ 13 ತಾಸು ಟೈಮ್ ತಗೊಳ್ತು. ಪೂರ್ವದ ವೆನಿಸ್ ಎಂದು ಕರೆಯಲ್ಪಡುವ ಕೇರಳದ ಸುಂದರವಾದ ಹಿನ್ನೀರು ಅಲೆಪೆಯಿಂದ ನಮ್ಮ ಪ್ರಯಾಣ ಶುರುವಾಯಿತು. ನಿಮಗೆ ಫುಲ್ ಹೌಸ್ ಬೋಟ್ ಬೇಕು ಅಂತಂದರೆ ನೀವು ಬುಕ್ ಮಾಡುವ ಮೂಲಕ ಪ್ರವಾಸವನ್ನು ಮಾಡ್ಬೋದು. ಬಹು ಕೊಠಡಿಗಳಿರುವ ಹೌಸ್ ಬೋಟನ್ನು ಬುಕ್ ಮಾಡಿ ನಾನು ಸೋಲೋ ಪ್ರವಾಸ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ನಿಮಗೆ ಆಪ್ಷನ್ಗಳಿದೆ. ಈ ಹೌಸ್ ಬೋಟ್ನಲ್ಲಿ ನೀವು 1 ದಿನದ ಪ್ರವಾಸವನ್ನು ಆಯ್ಕೆ ಮಾಡ್ಕೋಬೋದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಪ್ರಾರಂಭ ಆಗುತ್ತೆ. ಒಂದು ಪ್ಯಾಕೇಜ್ ತೆಗೆದುಕೊಂಡ್ರೆ ನಿಮಗೆ ಮಧ್ಯಾಹ್ನದ ಊಟ, ರಾತ್ರಿ ಡಿನ್ನರ್, ಮರುದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ವ್ಯವಸ್ಥೆ ಮಾಡಿರ್ತಾರೆ. ನೀವು ಸ್ಥಳೀಯ ಕಳ್ಳಿ ಅಂಗಡಿಗಳಿಗೆ ಭೇಟಿ ನೀಡಬಹುದಾದ ಅವಕಾಶವೂ ಕೂಡ ಇರುತ್ತೆ. ತದನಂತರ ಸಂಜೆ 5 ಗಂಟೆ ಸುಮಾರಿಗೆ ಅವರು ಒಂದು ಕಡೆ ಪಾರ್ಕ್ ಮಾಡ್ತಾರೆ. ಸಂಜೆ 5 ಗಂಟೆಯಿಂದ ಮಾರನೇ ದಿನ ಬೆಳಗ್ಗೆ ಸುಮಾರು 8 ಗಂಟೆವರೆಗೂ ಬೋಟ್ ಒಂದೇ ಕಡೆ ಪಾರ್ಕ್ ಆಗಿರುತ್ತೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ನೀವು ಎಲ್ಲಿ ಹತ್ತಿರ್ತೀರೋ ಅದೇ ಪ್ಲೇಸ್ಗೆ ಮತ್ತೆ ವಾಪಸ್ ಬಿಡ್ತಾರೆ. ನೀವು ಊಟದ ಆಯ್ಕೆಯನ್ನು ಮೊದಲಿಗೆ ಅವ್ರಿಗೆ ಹೇಳಬೇಕಾಗುತ್ತೆ. ನೀವು ವೆಜಿಟೇರಿಯನ್ನ ಇಲ್ಲ ನಾನ್ ವೆಜಿಟೇರಿಯನ್ ಅಂತ ಹೇಳಿದರೆ ಅವ್ರು ಅದಕ್ಕೆ ತಕ್ಕನಾಗಿ ರೆಡಿ ಮಾಡಿಕೊಡ್ತಾರೆ. ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ತಿನ್ನೋರಿಗೆ ಫಿಶ್ ಇರುತ್ತೆ. ವೆಜಿಟೇರಿಯನ್ ಅವರಿಗೆ ಚಪಾತಿ ಸಹಿತ ಊಟ ಇರುತ್ತೆ. ರಾತ್ರಿಯ ಡಿನ್ನರ್ಗೆ ಚಿಕನ್ ಸಹಿತ ಊಟವನ್ನು ಅರೇಂಜ್ ಮಾಡಿರ್ತಾರೆ. ಸಾಂಪ್ರದಾಯಿಕವಾಗಿ ಎಲ್ಲ ಹೌಸ್ ಬೋಟ್ಗಳಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗೇ ಇರುತ್ತೆ ಅಂತ ಕೇಳಲ್ಪಟ್ವಿ. ನೀವು ಹೌಸ್ ಬೋಟ್ ಬುಕ್ ಮಾಡಬೇಕಾದ್ರೆ ಡಿಲಕ್ಸ್, ಪ್ರೀಮಿಯಂ ಮತ್ತು ಐಷಾರಾಮಿ ವರ್ಗಕ್ಕೆ ಇವು ಸೇರ್ತವ ಅಥವಾ ಯಾವ ಸೀಸನಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನೀವು ಬುಕ್ ಮಾಡ್ಕೋಬೋದು. ಹಾಗೆ ಅವುಗಳ ಬೆಲೆ ಕೂಡ ಬದಲಾಗುತ್ತೆ. ನಾವು ನೇರವಾಗಿ ಹೌಸ್ ಬೋಟ್ ಓನರ್ಗೆ ಕಾಲ್ ಮಾಡಿ ಡಿಲಕ್ಸ್ ಬೋಟನ್ನು ಬುಕ್ ಮಾಡಿದ್ರಿಂದ ನಮಗೆ ಕಡಿಮೆ ದರದಲ್ಲಿ ಸಿಕ್ಕಿತ್ತು. ನೀವು ಕೂಡ ನೇರವಾಗಿ ಹೌಸ್ ಬೋಟ್ ಓನರ್ಗೆ ಕಾಲ್ ಮಾಡಿ ಬುಕ್ ಮಾಡ್ತೀನಿ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ವೀಕ್ಷಕರೇ, ನಾವಿವಾಗ ಅಲೆಪೆ ಬೋಟ್ ಹೌಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ. ಇಲ್ಲಿನ ಸ್ಥಳೀಯರು ಇದನ್ನು ಕೆಟ್ಟುವಲಂ ಅಂತ ಕರೀತಾರೆ. ಕೆಟ್ಟು ಅಂತ ಅಂದರೆ ಹಗ್ಗಗಳಿಂದ ಕಟ್ಟಲಾಗಿದೆ ಅಂತ ಅರ್ಥ, ಮತ್ತು ವಾಲಮೇಂದ್ರ ದೋಣಿ ಅಂದರೆ ಹಗ್ಗಗಳಿಂದ ಕಟ್ಟಲಾದ ದೋಣಿ ಅಂತ ಅರ್ಥ. ಹಿಂದೆ ಇದನ್ನು ಸರಕುಗಳನ್ನು ಸಾಗಣೆ ಮಾಡಲಿಕ್ಕೆ ಬಳಸಲಾಗ್ತಿತ್ತು, ಆದರೆ ಇಂದು ಇದು ತೇಲುವ ಹೋಟೆಲ್ ಆಗಿ ಬದಲಾಗಿದೆ. ಇಲ್ಲಿ ಹಲವಾರು ಹೌಸ್ ಬೋಟ್ಗಳು ಸರತಿ ಸಾಲಿನಲ್ಲಿ ನಿಂತಿರೋದನ್ನು ನೋಡ್ತೀರಾ. ಪ್ರಾಚೀನ ಕಾಲದಲ್ಲಿ ಸುಮಾರು 100 ಅಡಿ ಉದ್ದದ ದೋಣಿಗಳನ್ನು ಹೆಚ್ಚಾಗಿ ಮಸಾಲೆಗಳು, ಅಕ್ಕಿ ಮತ್ತು ಇತರ ರೀತಿಯ ಸರಕುಗಳನ್ನು ಸಾಗಿಸೋದಕ್ಕೆ ಬಳಸ್ತಾ ಇದ್ರು. ಇಲ್ಲಿ ಆಶ್ಚರ್ಯವೆಂಬಂತೆ ಕೆಟ್ಟುವಲಂನ ಭವ್ಯವಾದ ರಚನೆ ಮತ್ತು ಗಾತ್ರ ಸಾಮಾನ್ಯ ಸರಕು ಟ್ರಕ್ಗಳಿಗಿಂತ 3 ಪಟ್ಟು ದೊಡ್ಡದಾಗಿದೆ. ಕೆಲವು ಹೌಸ್ ಬೋಟ್ಗಳು ಬಹು ಕೊಠಡಿಗಳನ್ನು ಹೊಂದಿರೋ ಸುಸಜ್ಜಿತ ಅಡುಗೆ ಮನೆ, ವಾಸದ ಕೋಣೆ, ತೆರೆದ ಡೆಕ್, ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಹೊಂದಿರ್ತವೆ.
ನೀವು ಹೌಸ್ಬೋಟ್ ಮಾರ್ಗವನ್ನು ಮುಂಚಿತವಾಗಿ ಕಾಯ್ದಿರಿಸಬೇಕಾಗುತ್ತೆ. ಇಲ್ಲಿನ ಬೆಲೆಗಳು ಸುಮಾರು 5,000 ರೂಪಾಯಿಗಳಿಂದ ಶುರುವಾಗಿ 50,000 ರೂಪಾಯಿಗಳವರೆಗೆ ಇರುತ್ತೆ. ಇಲ್ಲಿ ನಿಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗೋದೇನೆಂದರೆ ಊಟ ಮತ್ತು ದೃಶ್ಯ ವೀಕ್ಷಣೆ. ಇದರಲ್ಲಿ ನಿಮಗೆ ಪುಟ್ಟ ಯಾಮ್ಗೆ ಪ್ರವಾಸ ಮತ್ತು ಕುಮಾರಕೋಮ್ ಹಿನ್ನೀರಿಗೆ ಸವಾರಿಯನ್ನು ನೀವು ಆಪ್ಷನಲ್ ಆಗಿ ಆಯ್ಕೆ ಮಾಡ್ಕೋಬೋದು. ನಮಗೆ ಬೋಟ್ ಹೌಸ್ಗೆ ಟೈಮ್ ಇದ್ದಿದ್ದರಿಂದ ನಾವು ಅಲೆಪೆ ಬೀಚ್ಗೆ ಹೋಗೋ ಪರಿಸ್ಥಿತಿ ಬಂತು. ಇದು ಕೇರಳ ಹಿನ್ನೀರಿಗೆ ಹೆಸರುವಾಸಿಯಾಗಿದೆ. ಇದು ನಿಮಗೆ ಎರಡೂ ಪ್ರಪಂಚದ ಅತ್ಯುತ್ತಮತೆಯನ್ನು ನೀಡುವ ಒಂದು ಸ್ಥಳ ಆಗಿದೆ. ದೇವರ ಸ್ವಂತ ದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಸುಂದರವಾದ ಕಡಲ ತೀರಗಳನ್ನು ಭೇಟಿ ಮಾಡಿದ ಪ್ರವಾಸ ಪೂರ್ಣಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸಾಂಪ್ರದಾಯಿಕ ಕೇರಳ ಶೈಲಿಯ ಆಹಾರವನ್ನು ಆನಂದಿಸಬಹುದಾದ ಹಲವಾರು ರೆಸ್ಟೋರೆಂಟ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಅಲೆಪೆಯ ಬೀಚ್ ಚೆನ್ನಾಗಿದೆ. ಹಳೆಯ ಸಮುದ್ರ ಸೇತುವೆಯ ಅವಶೇಷಗಳು ಮೋಡಿಗೆ ಹಿಂಬು ನೀಡ್ತವೆ. ತಿಂಡಿಗಳು ಮತ್ತು ಐಸ್ ಕ್ರೀಮ್ಗಳನ್ನು ಮಾರಾಟ ಮಾಡುವ ಸ್ಥಳೀಯ ಮಾರಾಟಗಾರರು ಕೂಡ ಇಲ್ಲಿದ್ದಾರೆ. ನೀವು ಇಲ್ಲಿ ಸ್ಪೀಡ್ ಬೋಟ್ ಸವಾರಿಯನ್ನು ಕೂಡ ಮಾಡ್ಬೋದು. ನಾವಿನ್ನು ಬೆಳಗ್ಗಿನ ಬೀಚ್ನಲ್ಲಿ ಇದ್ದಿದ್ದರಿಂದ ಮತ್ತು ಆ ದಿನ ಸೈಕ್ಲೋನ್ ಎಫೆಕ್ಟ್ ಇದ್ದಿದ್ದರಿಂದ ಅಲ್ಲಿ ಬಹುಶಃ ಈ ಅವಕಾಶ ನಮಗೆ ಸಿಗಲಿಲ್ಲ. ಅಲೆಪೆ ಬೀಚ್ ನಿಮಗೆ ಈಜೋದಕ್ಕೆ ಸುರಕ್ಷಿತವಾಗಿರೋದಿಲ್ಲ. ಅಲ್ಲಿ ಪ್ರೊಟೆಕ್ಷನ್ಗೆ ಯಾರೂ ಗಾರ್ಡ್ಸು ಕೂಡ ಇರೋದಿಲ್ಲ. ಅಲೆಪೆಯಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿ ಸುಂದರವಾದ ಅಂಬಾಲ ಪೂಜಾ ಕೃಷ್ಣ ದೇವಾಲಯವಿದೆ. ಈ ದೇವಾಲಯದ ವಿಶಿಷ್ಟ ಲಕ್ಷಣ ಅಂತಂದರೆ ಇದು ಶ್ರೀಕೃಷ್ಣನ ಮೋಡಿ ಮಾಡುವ ವಿಗ್ರಹವನ್ನು ಹೊಂದಿದೆ. ಇದು ಶ್ರೀಕೃಷ್ಣನ ಭಕ್ತರಿಗೆ ಅತ್ಯಗತ್ಯವಾದ ಯಾತ್ರಾ ಸ್ಥಳವಾಗಿದೆ. ಕೇರಳದ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಆಸಕ್ತಿ ಹೊಂದಿರುವ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಬಹುದು. ವೀಕ್ಷಕರೇ, ಮಾರನೇ ದಿನ ಬೆಳಗ್ಗೆ 9 ಗಂಟೆಗೆ ನಾವು ಅಲೆಪೆ ಹೌಸ್ಬೋಟ್ನಿಂದ ಚೆಕ್ಔಟ್ ಮಾಡಿ ವರ್ಕಲ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಅಲೆಪೆಯಿಂದ ಸುಮಾರು 116 ಕಿಲೋಮೀಟರ್ ದೂರವಿರುವ ಪುಟ್ಟ ಗೋವಾ ಎಂದು ಕರೆಯಲ್ಪಡುವ ವರ್ಕಲ ದಕ್ಷಿಣ ಕೇರಳದ ಒಂದು ಸಣ್ಣ ಕರಾವಳಿ ಪಟ್ಟಣ. ಇದು ಇತ್ತೀಚೆಗೆ ಜನಪ್ರಿಯ ಪ್ರವಾಸಿ ತಾಣ ಆಗ್ತಾಯಿದೆ. ಇಲ್ಲಿ ಅದ್ಭುತವಾದ ಕಡಲ ತೀರಗಳು, ಟ್ರೆಂಡಿ ಕೆಫೆಗಳು, ಐಷಾರಾಮಿ ಬೀಚ್ ಫ್ರಂಟ್ ರೆಸಾರ್ಟ್ಗಳು ಅನನ್ಯ ಅನುಭವವನ್ನು ನೀಡ್ತವೆ. ತನ್ನ ಶಾಂತ ವಾತಾವರಣದಿಂದಾಗಿ ರಜಾ ತಾಣವನ್ನು ಹುಡುಕ್ತಿರೋ ಜನರಿಗೆ ವರ್ಕಲ ಒಂದು ಪ್ರಮುಖ ಆಯ್ಕೆ ಅಂತ ಹೇಳ್ಬೋದು. ಈ ವರ್ಕಲ ಬೀಚ್ ಭಾರತದಲ್ಲಿ ನೀವು ನೋಡಬಹುದಾದ ಅನೇಕ ಕಡಲ ತೀರಗಳಿಗಿಂತ ಭಿನ್ನವಾಗಿದೆ. ವರ್ಕಲ ಸಮುದ್ರ ಪಕ್ಕದಲ್ಲಿಯೇ ಬಂಡೆಯನ್ನು ಹೊಂದಿರುವ ವಿಶಿಷ್ಟ ಸ್ಥಳಗಳಲ್ಲಿ ಒಂದಾಗಿದೆ. ವರ್ಕಲ ರಚನೆಗಳು ಎಂದು ಕರೆಯಲ್ಪಡುವ ಈ ಬಂಡೆಗಳನ್ನು ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸಲಾಗಿದೆ. ಇಲ್ಲಿರುವ ವರ್ಕಲ ಕ್ಲಿಫ್ನ ನಾರ್ತ್ ಕ್ಲಿಫ್ ಮತ್ತು ಸೌತ್ ಕ್ಲಿಫ್ ಅಂತ ಎರಡೂ ರೀತಿಯಲ್ಲಿ ವಿಭಜನೆ ಮಾಡಿದ್ದಾರೆ. ಉತ್ತರದ ಬಂಡೆ ಎಲಿಪ್ಯಾಡ್ನಿಂದ ಪ್ರಾರಂಭವಾಗಿ ಕಪ್ಪು ಮರಳಿನ ಕಡಲ ತೀರದವರೆಗೆ ಹೋಗುತ್ತೆ. ಈ ಪ್ರದೇಶ ಸುಮಾರು 1.5 ಕಿಲೋಮೀಟರ್ ದೂರವನ್ನು ವ್ಯಾಪಿಸುತ್ತೆ. ಇಲ್ಲಿ ವಿಶೇಷ ಅಂದರೆ ನೀವು ಅಷ್ಟು ದೂರನೂ ಕೂಡ ಕಾಲ್ನಡಿಗೆಯಲ್ಲಿ ವಾಕ್ ಮಾಡ್ಬೋದು. ಈ ಮಾರ್ಗದಲ್ಲಿ ಸಾಕಷ್ಟು ರೆಸ್ಟೋರೆಂಟ್ಸ್, ಕೆಫೆಗಳು ಮತ್ತು ಪಬ್ಗಳು, ಇಲ್ಲಿ ಶಾಪಿಂಗ್ ಮಾಡೋದಕ್ಕೂ ಕೂಡ ಆಯ್ಕೆಗಳಿವೆ. ಇನ್ನು ದಕ್ಷಿಣ ಬಂಡೆ ಸುಮಾರು 2 ಕಿಲೋಮೀಟರ್ ಉದ್ದವಿದೆ. ಇದು ಕಡಿಮೆ ಜನದಟ್ಟಣೆ, ಶಾಂತಿಯುತವಾಗಿದೆ. ಬಂಡೆಯ ಉದ್ದಕ್ಕೂ ಕೂಡ ಯಾವುದೇ ಮಾರ್ಗ ಇರೋದಿಲ್ಲ. ಇಲ್ಲೂ ಕೂಡ ಖಾಸಗಿ ಪ್ರವೇಶವನ್ನು ಹೊಂದಿರುವ ಫ್ರಂಟ್ ಬೀಚ್ ರೆಸಾರ್ಟ್ಗಳಿದ್ದಾವೆ. ಆದರೆ ನಾರ್ತ್ ಕ್ಲಿಫ್ ಅಷ್ಟು ಡೆವಲಪ್ ಆಗಿಲ್ಲ. ದಕ್ಷಿಣ ಬಂಡೆಗಿಂತ ಉತ್ತರ ಬಂಡೆನೇ ಜಾಸ್ತಿ ಇಲ್ಲಿ ಫೇಮಸ್ ಆಗಿರೋದು. ಈ ಬೀಚ್ನಲ್ಲಿ ಸೌಮ್ಯವಾದ ಉಬ್ಬರವಿಳಿತದ ಕಾರಣ ಈ ಕಡಲ ತೀರದಲ್ಲಿ ಸರ್ಫಿಂಗ್ ತರಬೇತಿಗಳನ್ನು ಹೆಚ್ಚಾಗಿ ನೀಡಲಾಗುತ್ತೆ. ನೀವೇನಾದರೂ ಸರ್ಫಿಂಗ್ ಕಲಿಯೋದಕ್ಕೆ ಆಸಕ್ತಿ ಹೊಂದಿದ್ರೆ ಇದು ಒಳ್ಳೆ ಪ್ಲೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರ್ಕಲದಲ್ಲಿ ಕಪ್ಪು ಮರಳಿನ ಬೀಚ್ ಇದೆ. ಈ ಬೀಚ್ನ ಇನ್ನೊಂದು ವಿಶೇಷ ಅಂತಂದರೆ ಇದು ಕಪ್ಪು ಮರಳಿನಿಂದ ಕೂಡಿದ ಬೀಚ್ ಆಗಿದೆ. ನಾವು ನಾರ್ತ್ ಕ್ಲಿಫ್ನಿಂದ ಸುಮಾರು 200 ಮೀಟರ್ ದೂರದಲ್ಲಿರೋ ರಚನಾ ಬ್ಲಾಕ್ ಬೀಚ್ ರೆಸಾರ್ಟ್ನಲ್ಲಿ ಉಳ್ಕೊಂಡಿದ್ವಿ. ಗೋವಾಕ್ಕೆ ಹೋಲಿಕೆ ಮಾಡಿದರೆ ಇಲ್ಲಿ ಹೋಟೆಲ್ ಮತ್ತು ರೆಸಾರ್ಟ್ಸ್ಗಳು ತುಂಬ ಹಗ್ಗ ಅಂತ ಅನಿಸುತ್ತವೆ. ಕೆಲವೇ ನಿಮಿಷಗಳ ನಡಿಗೆ ವರ್ಕಲ ಬೀಚ್ಗೆ ನಿಮ್ಮನ್ನು ಕರೆದೊಯ್ಯುತ್ತೆ. ಈ ಬೀಚ್ಗೆ ಹೆಚ್ಚಾಗಿ ಕುಟುಂಬಗಳು ಮತ್ತು ಸ್ಥಳೀಯರು ಭೇಟಿ ನೀಡ್ತಾರೆ. ಇದು ವರ್ಕಲದಲ್ಲಿ ಅತ್ಯಂತ ಜನದಟ್ಟಣೆ ಬೀಚ್ ಆಗಿದೆ. ಇಲ್ಲಿ ನಮಗೆ ಬೇಜಾರಾಗಿದ್ದ ಒಂದು ವಿಚಾರ ಅಂದರೆ ಈ ಬೀಚ್ನಲ್ಲಿ ಸಾರ್ವಜನಿಕ ಶೌಚಾಲಯಗಳಾಗಲಿ ಯಾವುದೇ ಶೌಚಾಲಯಗಳಾಗಲಿ ಲಭ್ಯವಿರೋದಿಲ್ಲ. ವರ್ಕಲದಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿರೋ ಜಟಾಯು ಅರ್ತ್ ಸೆಂಟರ್ ಎಂದು ಕರೆಯಲ್ಪಡುವ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣ ಹೊಂದಿದೆ. ನಿಮಗೆ ಟೈಮ್ ಇದ್ರಲ್ಲಿ ನೀವು ಭೇಟಿ ನೀಡ್ಬೋದು. ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನು ಅಪಹರಿಸುತ್ತಿದ್ದಾಗ ಜಟಾಯು ರಾವಣನನ್ನು ನೋಡಿ ಅವನನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಬ್ಬರ ನಡುವಿನ ಭೀಕರ ಯುದ್ಧದಲ್ಲಿ ಜಟಾಯು ಗಾಯಗೊಂಡು ನೆಲದ ಮೇಲೆ ಬೀಳ್ತಾನೆ. ಜಟಾಯು ತನ್ನ ಕೊನೆಯ ಉಸಿರನ್ನು ತೆಗೆದುಕೊಳ್ಳುವ ಮೊದಲು ರಾವಣನ ಬಗ್ಗೆ ರಾಮನಿಗೆ ಒಂದು ಕ್ಲೂ ಕೊಡ್ತಾನೆ. ಜಟಾಯು ಬಿದ್ದನೆಂದು ನಂಬಲಾದ ಈ ಸ್ಥಳದಲ್ಲಿ ಬೃಹತ್ ಪಕ್ಷಿ ಶಿಲ್ಪವನ್ನು ಕೇರಳ ಸರ್ಕಾರ ನಿರ್ಮಿಸಿದೆ. ಇದು ವಿಶ್ವದ ಅತಿ ದೊಡ್ಡ ಪಕ್ಷಿ ಶಿಲ್ಪವಾಗಿದೆ. ವೀಕ್ಷಕರ, 3ನೇ ದಿನ ನಮ್ಮ ಪ್ರಯಾಣ ತಿರುವನಂತಪುರಂನ ಅನಂತ ಪದ್ಮನಾಭ ದೇವಾಲಯದ ಕಡೆಗೆ ಸಾಗಿತ್ತು. ನಾನು ಈ ದೇವಾಲಯದ ಬಗ್ಗೆ ಮತ್ತು ತಿರುವನಂತಪುರಂ ಅನುಭವದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. 4ನೇ ದಿನ ತಿರುವನಂತಪುರಂನಿಂದ ಸುಮಾರು 20ರಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಅಜಿಮಲ ಪೊಲಿಂಕುಡಿ ಶ್ರೀ ಮಹಾದೇವ ದೇವಾಲಯದ ಕಡೆಗೆ ನಮ್ಮ ಪ್ರಯಾಣ ಸಾಗಿತ್ತು. ನೀವು ತಿರುವನಂತಪುರಂನಿಂದ ಕೋವಲಂ, ವಿಳಿಂಜಂ, ಪುಲಿಕುಡಿ ಮಾರ್ಗವಾಗಿ ಅಜಿಮಲ ದೇವಾಲಯವನ್ನು ತಲುಪಬಹುದು. ಇದು ಅರೇಬಿಯನ್ ಸಮುದ್ರದ ಉದ್ದಕ್ಕೂ ಒಂದು ಸುಂದರವಾದ ಕರಾವಳಿ ಡ್ರೈವ್ ಆಗಿದೆ. ಈ ದೇವಾಲಯ ಕೇರಳದ ತಿರುವನಂತಪುರಂ ಜಿಲ್ಲೆಯ ವಿಳಿಂಜಂ ಅಥವಾ ಪೊಲಿಂಕುಡಿ ಬಳಿ ಅರೇಬಿಯನ್ ಸಮುದ್ರದ ಕರಾವಳಿಯಲ್ಲಿದೆ. ಅಜಿಮಲ ಎಂಬ ಹೆಸರು ಮಲಯಾಳಂ ಪದಗಳಿಂದ ಬಂದಿದೆ. ಇದರ ಅರ್ಥ ಅಜಿ ಅಂದರೆ ಸಮುದ್ರ, ಮಲ ಎಂದರೆ ಬೆಟ್ಟ ಅಥವಾ ಬಂಡೆ.
ಇದನ್ನು ಎಫೆಕ್ಟಿವ್ ಆಗಿ ಸಮುದ್ರದ ಬಳಿಯ ಬಂಡೆ ಅಥವಾ ಸಮುದ್ರದ ಬಳಿಯ ಬೆಟ್ಟ ಅಂತ ಕರೀತಾರೆ. ಹಲವಾರು ಮೂಲಗಳ ಪ್ರಕಾರ ಈ ದೇವಾಲಯ ಕ್ರಿಸ್ತಶಕ 8ನೇ ಶತಮಾನಕ್ಕೂ ಹಿಂದಿನದು ಮತ್ತು ಪಾಂಡ್ಯ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಅಂತ ನಂಬಲಾಗಿದೆ. ಈ ಸ್ಥಳವನ್ನು ಪಾಂಡವರ ಮಹಾಕಾವ್ಯ ಯುಗಕ್ಕೆ ಸಂಪರ್ಕಿಸುವ ಸ್ಥಳೀಯ ದಂತಕಥೆಗಳಿದ್ದಾವೆ. ಉದಾಹರಣೆಗೆ ಬಂಡೆಗಳ ಸುತ್ತಲಿನ ಕೆಲವು ಗುಹೆಗಳು ಅವರ ಅಡಗು ತಾಣಗಳಾಗಿದ್ವು ಅಂತ ಕೆಲವರು ನಂಬ್ತಾರೆ. ಆದರೆ ನಮಗಿಲ್ಲಿ ಕಾಣಸಿಗೋದು ಕೆತ್ತಿದ ಗುಹೆಗಳು, ಶಿಲಾರಚನೆಗಳು ಮತ್ತು ಸಮುದ್ರ ತೀರದ ಸೆಟ್ಟಿಂಗ್. ಗಣೇಶ, ಅಯ್ಯಪ್ಪ, ವಿಷ್ಣು, ಕಾರ್ತಿಕೇಯ ಮತ್ತು ಹನುಮಾನ್ನಂತಹ ದೇವತೆಗಳ ರೋಮಾಂಚಕ ಶಿಲ್ಪಗಳಿಂದ ಇಲ್ಲಿಯ ದೇವಾಲಯ ಅಲಂಕರಿಸಲ್ಪಟ್ಟಿದೆ. ಇಲ್ಲಿನ ಪ್ರಮುಖ ವೈಶಿಷ್ಟ್ಯವೆಂದರೆ ಸ್ಮಾರಕ ಶಿವಶಿಲ್ಪ. ತನ್ನ ತಲೆಯ ಕೂದಲಿನಲ್ಲಿ ಗಂಗೆಯನ್ನು ಹೊತ್ತ ಶಿವನ ಪ್ರತಿಮೆ ಎಂಥವರನ್ನು ಕೂಡ ಮನಸೂರೆಗೊಳಿಸುತ್ತೆ. ಸುಮಾರು 18 ಮೀಟರ್ ಅಥವಾ 58 ಅಡಿ ಎತ್ತರವಿರುವ ಕೇರಳದ ಅತಿ ಎತ್ತರದ ಶಿವಶಿಲ್ಪ ಅಂತ ಇದನ್ನು ಹೇಳಲಾಗುತ್ತೆ. ಈ ಪ್ರತಿಮೆಯನ್ನು ಅಜಿಮಲ ನಿವಾಸಿ ಸ್ಥಳೀಯ ಕಲಾವಿದ PS ದೇವದತ್ತನ್ ಕೆತ್ತಿದ್ದಾರೆ. ಈ ಪ್ರತಿಮೆ 4 ತೋಳುಗಳನ್ನು ಚಿತ್ರಿಸುತ್ತೆ. ಹಿಂಭಾಗದ ಬಲಭಾಗದಲ್ಲಿ ಡಮರು ಇದೆ, ಮುಂಭಾಗದ ಬಲಭಾಗ ಅವನ ತೊಡೆಯ ಮೇಲೆ ಇದೆ, ಹಿಂಭಾಗದ ಎಡಭಾಗ ತ್ರಿಶೂಲವನ್ನು ಹೊಂದಿದೆ, ಮುಂಭಾಗದ ಎಡಗೈ ಅವನು ಕೂದಲೊಳಗೆ ಮೇಲಕ್ಕೆತ್ತಿ ನದಿ ದೇವತೆ ಗಂಗೆಯನ್ನು ಹಿಡಿದಿದೆ. ಈ ಪ್ರತಿಮೆಯನ್ನು ಸಮುದ್ರ ಮಟ್ಟದ ನೆಲದಿಂದ ಸುಮಾರು 20 ಅಡಿ ಎತ್ತರದ ಬಂಡೆಯ ಮೇಲೆ ಜೋಡಿಸಲಾಗಿದೆ. ಇದನ್ನು 2020-21 ಸುಮಾರಿಗೆ ಪೂರ್ಣಗೊಳಿಸಲಾಗಿದೆ. ಮಲಯಾಳಂ ತಿಂಗಳ ಮಕರಂ ಅಂದರೆ ಜನವರಿ ಅಥವಾ ಫೆಬ್ರವರಿನಲ್ಲಿ ಇಲ್ಲಿ ನಡೆಯುವ ವಾರ್ಷಿಕ ಉತ್ಸವಂ ಎಂಬುವ ಹಬ್ಬವನ್ನು ಬಹಳ ಉತ್ಸಾಹದಿಂದ ಇಲ್ಲಿನ ಜನರು ಆಚರಣೆ ಮಾಡ್ತಾರೆ. ಪ್ರತಿ ಮಂಗಳವಾರದಂದು ವಿಶೇಷವಾಗಿ ಸಮುದ್ರ ತೀರದಲ್ಲಿ ನಾರಂಗ ಬೆಳಕು ಅಂದರೆ ನಿಂಬೆ ಹಣ್ಣಿನ ಮೇಲೆ ತೇಲುವ ದೀಪಗಳ ಆಚರಣೆ ಇಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯನ್ನು ಸಂಯೋಜಿಸಿ ದೈವಿಕತೆಯನ್ನು ಒಳಗೊಂಡ ಕೆಲವೊಂದು ಚಿತ್ರಣಗಳನ್ನು ಇಲ್ಲಿ ಕೃತಕವಾಗಿ ನಿರ್ಮಿಸಲಾಗಿರುವ ಗುಹೆ ಒಳಗೆ ನಾವು ಕಾಣ್ಬೋದು. ವೀಕ್ಷಕರೇ, ಅಜಿಮಾಲ ಶಿವ ದೇವಾಲಯದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿ ವಿಶ್ವಪ್ರಸಿದ್ಧವಾಗಿರೋ ಒಂದು ಹಿನ್ನೀರಿನ ದ್ವೀಪವಿದೆ. ಈ ಸ್ಥಳವನ್ನು ಫೋರ್ ಐಲ್ಯಾಂಡ್ ಅಂತ ಕರೀತಾರೆ. ಇಲ್ಲಿ ನಯಾ ಎನ್ನುವ ನದಿ ಈ ಫೋರ್ ಐಲ್ಯಾಂಡ್ ಮೂಲಕ ಹರಿಯುತ್ತೆ. ಈ ಫೋರ್ ಎನ್ನುವ ಗ್ರಾಮ ಮೂಲತಃ ಕೇರಳದ ಬಾರ್ಡರ್ ಆಗಿದೆ. ಇದರ ನಂತರ ಅಂದರೆ ಇಲ್ಲಿಂದ ತಮಿಳುನಾಡು ಅಧಿಕೃತವಾಗಿ ಶುರುವಾಗುತ್ತೆ. ಈ ಫೋರ್ ಐಲ್ಯಾಂಡಲ್ಲಿ ಅತ್ಯಂತ ಪ್ರಸಿದ್ಧ ಆಕರ್ಷಣೆ ಅಂತಂದರೆ ಅಲ್ಲಿನ ಅತ್ಯಂತ ಜನಪ್ರಿಯ ದೋಣಿ ವಿಹಾರ ಆಗಿದೆ. ಒಂದು 4ರಿಂದ 5 ಜನ ಗ್ರೂಪಲ್ಲಿ ಹೋದರೆ 4ರಿಂದ 5,000 ರೂಪಾಯಿ ಹೇಳ್ತಾರೆ. ಇಲ್ಲಿ ಪ್ರಮುಖ ಆಕರ್ಷಣೆ ಅಂತಂದರೆ ನಯಾ ರಿವರ್, AVM ಕ್ಯಾನಲ್, ಕೋಕೋನಟ್ ಐಲ್ಯಾಂಡ್, ಗೋಲ್ಡನ್ ಸ್ಯಾಂಡ್ ಬೀಚ್, ಫ್ಲೋರಿಂಗ್ ಕಾಟೇಜ್ಗಳು ಮತ್ತು ಇನ್ನೂ ಅನೇಕ ಸ್ಥಳಗಳನ್ನು ಇದು ಒಳಗೊಂಡಿದೆ. ಇಲ್ಲಿ ಸಣ್ಣ ಕ್ರೂಸ್ನಲ್ಲೂ ಪ್ರಯಾಣ ಮಾಡಬೇಕು ಅಂದರೆ ನೀವು ಜಾಕೆಟನ್ನು ಕಂಪಲ್ಸರಿಯಾಗಿ ಧರಿಸಬೇಕಾಗುತ್ತೆ. ಈ ಪ್ರಯಾಣ ನಿಮಗೆ ಸುಮಾರು 1ರಿಂದ 1.5 ಗಂಟೆ ಇರುತ್ತೆ. ಇಲ್ಲಿ ಹಚ್ಚ ಹಸಿರಿನ ಮ್ಯಾಂಗ್ರೋವ್ ಕಾಡುಗಳು, ವರ್ಣರಂಜಿತ ಪಕ್ಷಿಗಳು ಮತ್ತು ಬೇ ಆಫ್ ಪ್ಲೆಂಟಿಯ ನೈಸರ್ಗಿಕ ಸೌಂದರ್ಯವನ್ನು ನೀವು ಇಲ್ಲಿ ನೋಡ್ಬೋದು. ಇದನ್ನು ಅನಕೊಂಡ ಪಾರ್ಕ್ ಅಂತ ಕರೀತಾರೆ. ಯಾಕೆಂದರೆ ಇಲ್ಲಿ ಹಾದಿಗಳು ಹಾವಿನ ಜಾರುಗಳಂತೆ ಅಂಕುಡೊಂಕಾಗಿರ್ತವೆ. ಅದಕ್ಕಾಗಿ ಇದನ್ನು ಅನಕೊಂಡ ಪಾರ್ಕ್ ಅಂತ ಕರೀತಾರೆ. ಇಲ್ಲಿ ಒಂದು ಸಾರಿಗೆ ಒಂದೇ ದೋಣಿ ಚಲಿಸಬಹುದಾದ ಕೆಲವೊಂದು ಚಿಕ್ಕ ಮಾರ್ಗಗಳು ಕೂಡ ಇದೆ. ಈ ಸ್ಥಳದಲ್ಲಿ ಒಂದು ದೋಣಿ ಮಾತ್ರ ಪಾಸ್ ಆಗುತ್ತೆ. ನೀವು ಇಲ್ಲಿ ಎಲ್ಲಿ ನೋಡಿದರೂ ದೋಣಿಗಳನ್ನ ನೋಡ್ಬೋದು. ಈ ಫೋರ್ ಐಲ್ಯಾಂಡ್ ಒಟ್ಟಾರೆಯಾಗಿ ಒಂದು ಸುಂದರವಾದ ಸ್ಥಳವಾಗಿದೆ. ಈ ಹಿನ್ನೀರಿನೊಳಗೆ ಕೆಲವೊಂದು ರೆಸಾರ್ಟ್ಗಳು ಕೂಡ ಇದೆ. ನೀವು ಮುಂದೆ ನೋಡ್ತಾ ಇರೋ ರೆಸಾರ್ಟ್, ಇದಕ್ಕೆ ಫೋರ್ ಐಲ್ಯಾಂಡ್ ರೆಸಾರ್ಟ್ ಅಂತ ಕರೀತಾರೆ. ಇಲ್ಲಿ ಕುಟುಂಬಗಳೊಂದಿಗೆ ರೆಸಾರ್ಟ್ನಲ್ಲಿ ಜನ 3ರಿಂದ 4 ದಿನಗಳಲ್ಲಿ ಬಂದು ಸ್ಟೇ ಮಾಡ್ತಾರೆ. ತಮ್ಮ ರಜಾ ದಿನಗಳನ್ನು ಇಲ್ಲಿ ಕಳೀತಾರೆ. ಫೋರ್ ಐಲ್ಯಾಂಡ್ ಹಿನ್ನೀರನ್ನ ತುಂಬ ಆನಂದಿಸ್ತಾರೆ. ನಗರ ಜೀವನದಿಂದ ವಿರಾಮವನ್ನು ಬಯಸೋರಿಗೆ ಈ ಸ್ಥಳ ತುಂಬ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಶಬ್ದವಿಲ್ಲ, ಗದ್ದಲವಿಲ್ಲ. ಇಲ್ಲಿ ಸುತ್ತಲೂ ಪ್ರಕೃತಿಯೊಂದಿಗೆ ಮಾತ್ರ ನಾವಿಲ್ಲಿ ಮಾತಾಡ್ತೀವಿ. ಫೋರ್ ಐಲ್ಯಾಂಡ್ ಪ್ರವಾಸದ ಸಮಯದಲ್ಲಿ ನೀವು ಕಡಲ ತೀರದ ಉದ್ದಕ್ಕೂ ರೆಸ್ಟೋರೆಂಟ್ಗಳನ್ನು ಕೂಡ ಕಾಣ್ಬೋದು. ಉದಾಹರಣೆಗೆ ನೀವು ಎದುರುಗಡೆ ನೋಡ್ತಾ ಇರೋ ರೆಸ್ಟೋರೆಂಟ್ ಆರ್ಯಭವನ, ಇದು 100% ಸಸ್ಯಾಹಾರಿ ರೆಸ್ಟೋರೆಂಟ್ ಆಗಿದೆ. ಈ ರೆಸ್ಟೋರೆಂಟ್ನ ವಿಶೇಷ ಅಂತಂದರೆ ನೀರಿನ ನಡುವೆ ಇರೋದ್ರಿಂದ ಈ ರೆಸ್ಟೋರೆಂಟ್ ತುಂಬ ವಿಶೇಷ ಅಂತ ಅನ್ಸ್ಕೊಳುತ್ತೆ. ನೋಡಿ, ಇದು ನಯಾ ನದಿ. ಅರೇಬಿಯನ್ ಸಮುದ್ರವನ್ನು ಸಂಧಿಸುವ ಸುಂದರವಾದ ಮತ್ತು ವಿಶಿಷ್ಟವಾದ ನೈಸರ್ಗಿಕ ವಿದ್ಯಮಾನವನ್ನು ನೀವಿವಾಗ ವೀಕ್ಷಿಸುತ್ತಿದ್ದೀರಾ. ಇದಕ್ಕೆ ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ. ಇದೊಂದು ಪರಿಪೂರ್ಣ ನೈಸರ್ಗಿಕ ಮಿಶ್ರಣ ಅಂತ ಹೇಳ್ಬೋದು. ಸೂರ್ಯ ಮರಳಿನಿಂದ ಪ್ರತಿಫಲಿಸಿದಾಗ ಅದು ಸ್ವಾಭಾವಿಕವಾಗಿ ಚಿನ್ನದ ಬಣ್ಣವನ್ನು ಸೃಷ್ಟಿಸುತ್ತೆ ಮತ್ತು ಈ ಚಿನ್ನದ ಬಣ್ಣದಿಂದಾಗಿ ಇದನ್ನು ಗೋಲ್ಡನ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ. ಒಂಟೆಯ ಸವಾರಿ ಮತ್ತು ಇತರ ಕೆಲವು ಚಟುವಟಿಕೆಗಳು ಕೂಡ ಇಲ್ಲಿ ನಡೆಯುತ್ತೆ. ನಯಾ ನದಿ ಅರೇಬಿಯನ್ ಸಮುದ್ರವನ್ನು ಸೇರುವ ಈ ಒಂದು ಸ್ಥಳ, ಒಂದು ಬದಿಯಲ್ಲಿ ಸಿಹಿ ನೀರಿನ ಸರೋವರ, ಇನ್ನೊಂದು ಬದಿಯಲ್ಲಿ ಅರೇಬಿಯನ್ ಸಮುದ್ರವನ್ನು ನೀವು ಕಾಣ್ಬೋದು. ಈ ಸ್ಥಳಕ್ಕೆ ನೀವು ಭೇಟಿ ನೀಡೋದಕ್ಕೆ ಚಳಿಗಾಲ ತುಂಬ ಸೂಕ್ತ ಅಂತ ಅನಿಸುತ್ತೆ. ನೀವು ಅಕ್ಟೋಬರ್ ಮತ್ತು ಫೆಬ್ರವರಿ ನಡುವೆ ಯಾವುದೇ ಸಮಯದಲ್ಲಿ ಈ ಸ್ಥಳಕ್ಕೆ ಬರ್ಬೋದು. ಇದು ತುಂಬ ಸೂಕ್ತ ಸಮಯ ಅಂತ ಅನಿಸುತ್ತೆ. ಮಳೆಗಾಲದಲ್ಲಿ ಇಲ್ಲಿ ಮಳೆ ತುಂಬ ಜೋರಾಗಿರೋದ್ರಿಂದ ಮತ್ತು ಬೇಸಿಗೆಯಲ್ಲಿ ಹವಾಮಾನ ತುಂಬ ಬಿಸಿಯಾಗಿರೋದ್ರಿಂದ ನಿಮಗೆ ಮಾರ್ಚ್ನ ನಂತರ ನೀವೇನಾದರೂ ಪ್ಲಾನ್ ಮಾಡಿದರೆ ಅದನ್ನು ತಪ್ಪಿಸುವುದು ಒಳ್ಳೆಯದಂತ ಅನಿಸುತ್ತೆ. ನಿಮ್ಮ ದೋಣಿ ವಿಹಾರದ ಸಮಯದಲ್ಲಿ ನೀವು
ಇಲ್ಲಿ ವಿರಾಮ ತೆಗೆದುಕೊಂಡು ಪ್ರಕೃತಿ ಸೌಂದರ್ಯವನ್ನು ಆನಂದಿಸ್ಬೋದು. ಈ ಪೋರ್ ಐಲ್ಯಾಂಡಲ್ಲಿ ಹಗಲು ಪ್ರಯಾಣವನ್ನು ನೀಡೋ ಕೆಲವೊಂದು ಕಂಪ್ನಿಗಳು ಕೂಡ ಇದ್ದಾವೆ. ನೀವು ಬರೋದಕ್ಕಿಂತ ಮೊದಲೇ ಇಲ್ಲಿ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ನೀವು ದೇವರ ನಾಡಿನ ಪ್ರವಾಸಕ್ಕೆ ಏನಾದರೂ ಪ್ಲಾನ್ ಮಾಡಿದರೆ ನಿಮ್ಮ ಪ್ರಯಾಣದ ಸಮಯದಲ್ಲಿ ಈ ಸಲಹೆಗಳನ್ನು ನೀವು ಮನಸ್ಸಲ್ಲಿಟ್ಕೊಂಡ್ರೆ ನಿಮಗೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಾಮೆಂಟ್ಗಳಿಗೆ ನಾನು ಉತ್ತರಿಸ್ತೇನೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.